ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗ. ಅವನ ಕೈಯಲ್ಲಿ ದೊಡ್ಡ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಹಣದ ಶಕ್ತಿ ಇರಲಿಲ್ಲ. ಆದರೆ ಇಂದು ಭಾರತದ ರಾಜಕೀಯದಲ್ಲಿ ಯುವಕರಿಗೆ ಇನ್ಸ್ಪಿರೇಷನ್ ಆಗಿದ್ದಾರೆ. ಕೇವಲ 30ರ ವಯಸ್ಸಿನಲ್ಲಿ ಈ ದೇಶದ ಗಮನ ಸೆಳೆದಂತಹ ವ್ಯಕ್ತಿ. ಟಿವಿ ಡಿಬೇಟ್ಸ್ನಲ್ಲಿ ದೊಡ್ಡ ದೊಡ್ಡ ನಾಯಕರನ್ನೇ ಫ್ಯಾಕ್ಸ್ ಮೂಲಕ ಮೌನಗೊಳಿಸಿದಂತಹ ವ್ಯಕ್ತಿ. ಮತ್ತು ಬಾಲಿವುಡ್ ನಟಿಯನ್ನು ಮದುವೆಯಾದ ನಂತರ ಇನ್ನೂ ಹೆಚ್ಚು ಸುದ್ದಿಯಾದ ವ್ಯಕ್ತಿ. ಆ ವ್ಯಕ್ತಿ ಯಾರು ಗೊತ್ತಾ? ಅವರೇ ರಾಘವ್ ಚಡ್ಡಾ. ಇವತ್ತು ನಾವು ನೋಡೋದು ಅವರ ಬಾಲ್ಯದಿಂದ ಸಂಸತ್ತಿನವರೆಗೆ ನಡೆದ ರೋಚಕ ಜರ್ನಿಯನ್ನು. ರಾಘವ್ ಚಡ್ಡಾ ಅವರು 11 ನವೆಂಬರ್ 1988ರಂದು ಡೆಲ್ಲಿಯಲ್ಲಿ ಜನಿಸಿದರು. ಅವರು ಹುಟ್ಟಿದ್ದು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ. ಅವರ ಕುಟುಂಬ ರಾಜಕೀಯ ಬ್ಯಾಕ್ಗ್ರೌಂಡ್ ಹೊಂದಿರಲಿಲ್ಲ, ಆದರೆ ಬಾಲ್ಯದಿಂದಲೇ ಅವರು ತುಂಬ ಇಂಟೆಲಿಜೆಂಟ್ ಸ್ಟೂಡೆಂಟ್ ಆಗಿದ್ದರು. ಟೀಚರ್ಸ್ ಹೇಳ್ತಿದ್ರಂತೆ ಈ ಹುಡುಗ ಫ್ಯೂಚರ್ನಲ್ಲಿ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ. ಅವರಿಗೆ ಸ್ಟಡೀಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು, ಎಸ್ಪೆಷಲಿ ನಂಬರ್ಸ್ ಮತ್ತು ಅಕೌಂಟ್ಸ್ ವಿಷಯದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದರು. ಅವರ ಸ್ಕೂಲ್ಸ್ ಎಜುಕೇಷನ್ ನಡೆದದ್ದು ಮಾಡರ್ನ್ ಸ್ಕೂಲ್ನಲ್ಲಿ. ಸ್ಕೂಲ್ ಡೇಸ್ನಲ್ಲೇ ಲೀಡರ್ಶಿಪ್ ಕ್ವಾಲಿಟಿ ಅವರಿಗೆ ಡೆವಲಪ್ ಆಗಿತ್ತು. ಫ್ರೆಂಡ್ಸ್ ಜೊತೆ ಮಾತನಾಡುವ ಸ್ಟೈಲ್, ಕಾನ್ಫಿಡೆನ್ಸ್, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಎಲ್ಲ ಆವಾಗಲೇ ಅವರಿಗೆ ತುಂಬ ಡೆವಲಪ್ಮೆಂಟ್ ಆಗಿತ್ತು. ಸ್ಕೂಲ್ ಕಂಪ್ಲೀಟ್ ಆದ ನಂತರ ರಾಘವ್ ಚಡ್ಡಾ ಅವರು ಕಾಮರ್ಸ್ ಫೀಲ್ಡ್ನ ಆಯ್ಕೆ ಮಾಡ್ಕೊತಾರೆ. ಅವರು ಯೂನಿವರ್ಸಿಟಿ ಆಫ್ ಡೆಲ್ಲಿಯಲ್ಲಿ BComನ ಕಂಪ್ಲೀಟ್ ಮಾಡ್ತಾರೆ. ಆನಂತರ ಅವರು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಂತ ತೀರ್ಮಾನ ಮಾಡ್ತಾರೆ. CA ಆಗೋದು ಅಷ್ಟು ಸುಲಭ ಅಲ್ಲ. ಭಾರತದಲ್ಲಿ ಟಫೆಸ್ಟ್ ಕೋರ್ಸ್ಗಳಲ್ಲಿ CA ಕೂಡ ಒಂದಾಗಿದೆ. ಅನೇಕ ವಿದ್ಯಾರ್ಥಿಗಳು ಇಂಟರ್ಮೀಡಿಯೇಟ್ ಆದ ತಕ್ಷಣ ಕ್ವಿಟ್ ಮಾಡಿಬಿಡ್ತಾರೆ. ಆದರೆ ರಾಘವ್ ಚಡ್ಡಾ ಅವರು ಅವರ ಹಾರ್ಡ್ ವರ್ಕ್, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿಯಿಂದ CAನ ಕಂಪ್ಲೀಟ್ ಮಾಡ್ತಾರೆ. ರಿಪೋರ್ಟ್ಸ್ಗಳ ಪ್ರಕಾರ ಅವರು ಇಂಟರ್ನ್ಯಾಷನಲ್ ಫರ್ಮ್ಗಳ ಜೊತೆಯಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಪಡೆದಿದ್ದಾರೆ. ಅವರು ದೊಡ್ಡ ಕಂಪ್ನಿಯಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಕಂಫರ್ಟಬಲ್ ಕಾರ್ಪೊರೇಟ್ ಲೈಫ್ ಸಿಕ್ಕಿತ್ತು, ಗುಡ್ ಸ್ಯಾಲ್ರಿ, ಗುಡ್ ಕೆರಿಯರ್, ಲಕ್ಸುರಿ ಲೈಫ್. ಆದರೆ ಡೆಸ್ಟಿನಿ ಅವರಿಗೆ ಬೇರೆ ಪ್ಲ್ಯಾನೇ ಇಟ್ಕೊಂಡಿತ್ತು. 2011 ಭಾರತದಾದ್ಯಂತ ಕರಪ್ಷನ್ ವಿರುದ್ಧ ದೊಡ್ಡ ಮೂವ್ಮೆಂಟ್ ಶುರುವಾಗಿತ್ತು. ಜನರು ಸರ್ಕಾರದ ವಿರುದ್ಧ ಕೋಪಗೊಂಡಿದ್ದರು. ಆ ಸಮಯದಲ್ಲಿ ಸೋಷಿಯಲ್ ಆಕ್ಟಿವಿಸ್ಟ್ ಅಣ್ಣಾ ಹಜಾರೆ ಮತ್ತು ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಆರಂಭಿಸಿದರು. ಈ ಮೂವ್ಮೆಂಟ್ ದೇಶದ ಯುವಕರನ್ನು ಜಾಗೃತಿಗೊಳಿಸಿದರು. ಅದೇ ಸಮಯದಲ್ಲಿ ಕಾರ್ಪೊರೇಟ್ ಜಾಬ್ ಮಾಡುತ್ತಿದ್ದ ರಾಘವ್ ಚಡ್ಡಾ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿತು. ಹಣ ಸಂಪಾದನೆ ಮಾಡೋದು ಮಾತ್ರ ಜೀವನನ, ಅಥವಾ ದೇಶಕ್ಕೆ ಏನಾದರೂ ಮಾಡಬೇಕಾ? ಈ ಒಂದು ಪ್ರಶ್ನೆ ಅವರ ಜೀವನವನ್ನೇ ಬದಲಿಸಿತು. ಅವರು ಕಂಫರ್ಟಬಲ್ ಜಾಬ್ ಬಿಟ್ಟು ಮೂಮೆಂಟಮ್ಗೆ ಜಾಯ್ನ್ ಆದರು. ಇದು ಅವರ ಲೈಫ್ನ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್. 2012ರಲ್ಲಿ ಆಮ್ ಆದ್ಮಿ ಪಾರ್ಟಿ ಸ್ಥಾಪನೆ ಆಯಿತು. ಪಾರ್ಟಿಗೆ ಎಜುಕೇಟೆಡ್ ಮತ್ತು ಹಾನೆಸ್ಟ್ ಯುವಕರು ಬೇಕಾಗಿರ್ತಾರೆ. ಆ ಸಮಯದಲ್ಲಿ ರಾಘವ್ ಚಡ್ಡಾ ಪಾರ್ಟಿಗೆ ಸ್ಟ್ರಾಂಗ್ ಪಿಲ್ಲರ್ ಆಗಿದ್ದರು. ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಅಂತ ಗೊತ್ತಾ? ಫ್ಯಾಕ್ಟ್ಸ್. ಪ್ರತಿ ಟಿವಿ ಡಿಬೇಟ್ನಲ್ಲಿ ಅವರು ಮಾತನಾಡುವಾಗ ಪ್ರತಿ ಸ್ಟೇಟ್ಮೆಂಟ್ಗೂ ಡೇಟಾ ಇರ್ತಾಯಿತ್ತು, ಪ್ರತಿ ಆರೋಪಕ್ಕೂ ಪ್ರೂಫ್ ಇರ್ತಾಯಿತ್ತು. ಅವರ ಸಮಾಧಾನವಾಗಿ ಮಾತಾಡ್ತಿದ್ದಂಥ ಸ್ಟೈಲು ಜನರಿಗೆ ತುಂಬ ಇಷ್ಟವಾಗಿತ್ತು. ನಿಧಾನವಾಗಿ ಅವರಿಗೆ ನ್ಯಾಷನಲ್ ಮೀಡಿಯಾ ಅಟೆನ್ಷನ್ ಕೂಡ ಸಿಕ್ತು. ಜನರೆಲ್ಲ ಈ ಹುಡುಗ ಫ್ಯೂಚರ್ ಲೀಡರ್ ಆಗ್ತಾನೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದರು. 2020 ಡೆಲ್ಲಿ ಅಸೆಂಬ್ಲಿ ಎಲೆಕ್ಷನ್. ಪಾರ್ಟಿಯವರು ರಾಜೇಂದ್ರ ನಗರ ಕ್ಷೇತ್ರದಿಂದ ರಾಘವ್ ಚಡ್ಡಾರ್ನ ಕಂಟೆಸ್ಟೆಂಟ್ ಮಾಡಿಸಿದರು. ಆಪೋಸಿಟ್ ಲೀಡರ್ಸ್ ಎಲ್ಲ ಹೇಳ್ತಾ ಇದ್ರು, ಇವನು ತುಂಬ ಹೆಂಗೆ, ಇವನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಇವನು ಹೇಗೆ ತಾನೇ ಗೆಲ್ಲೋದಕ್ಕಾಗುತ್ತೆ ಅಂತ. ಆದರೆ ರಿಸಲ್ಟ್ ಬಂದಾಗ ಎಲ್ಲರೂ ಶಾಕ್ ಆಗಿದ್ರು. ರಾಘವ್ ಚಡ್ಡಾ ಅವರು ಭಾರೀ ಮತಗಳಿಂದ ಗೆದ್ದು MLA ಆದರು. ಆ ದಿನದಿಂದ ಅವರು ನ್ಯಾಷನಲ್ ಲೆವೆಲ್ ಲೀಡರ್ ಆಗಿ ಬೆಳೆದರು. ನಂತರ ಪಾರ್ಟಿ ಅವ್ರನ್ನ ಪಂಜಾಬ್ಗೆ ಕಳಿಸುತ್ತೆ. ಅಲ್ಲಿ ಪಾರ್ಟಿಯನ್ನು ಸ್ಟ್ರಾಂಗ್ ಮಾಡಲು ರಾಘವ್ ಚಡ್ಡಾ ಅವರು ದಿನ ರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ. ರೋಡ್ ಶೋಸ್, ಮೀಟಿಂಗ್ಸ್, ಪಬ್ಲಿಕ್ ಸ್ಪೀಚಸ್ ಎಲ್ಲ ಮಾಡ್ತಾ ಇರ್ತಾರೆ. ಅವರ ಹಾರ್ಡ್ ವರ್ಕ್ ಫಲಿತಾಂಶ ಕೊಡ್ತಾರೆ. 2022 ಪಂಜಾಬ್ನ ಎಲೆಕ್ಷನ್ನಲ್ಲಿ ಪಾರ್ಟಿ ಹಿಸ್ಟೋರಿಕಲ್ ವಿಕ್ಟ್ರಿ ಪಡೆದುಕೊಳ್ಳುತ್ತೆ. ಈ ವಿಕ್ಟ್ರಿಯ ನಂತರ ರಾಘವ್ ಚಡ್ಡಾ ಅವರು ಪಾಪ್ಯುಲಾರಿಟಿ ಇನ್ನೂ ಹೆಚ್ಚಾಗುತ್ತೆ. 2022ರಲ್ಲಿ ಅವರು ರಾಜ್ಯಸಭೆಗೆ ಆಯ್ಕೆ ಆದರು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ, CA, ಆಕ್ಟಿವಿಸ್ಟ್, MLA ಮತ್ತು ಈಗ ಮೆಂಬರ್ ಆಫ್ ಪಾರ್ಲಿಮೆಂಟ್. ಇದು ಸಿಂಪಲ್ ಜರ್ನಿ ಅಲ್ಲ, ಇದು ಡಿಟರ್ಮಿನೇಷನ್ ಸ್ಟೋರಿ. ಆನಂತರ ಅವರ ಪರ್ಸ್ನಲ್ ಲೈಫ್ ಕೂಡ ಹೆಡ್ಲೈನ್ಸ್ಗೆ ಬಂತು. ಅವರ ಬಾಲಿವುಡ್ ನಟಿ ಪರಿಣಿತಿ ಚೋಪ್ರಾ ಜೊತೆ ರಿಲೇಷನ್ಶಿಪ್ನಲ್ಲಿದ್ದಾರೆ ಎಂಬ ರೂಮರ್ಸ್ಗಳು ಶುರುವಾದವು. ಇನಿಷಿಯಲಿ ಇಬ್ಬರು ಸೈಲೆಂಟ್ ಆಗಿದ್ದರು, ಆದರೆ ನಂತರ ಎಂಗೇಜ್ಮೆಂಟ್ ಫೋಟೋಸ್ಗಳು ಇಂಟರ್ನೆಟ್ಟಲ್ಲಿ ವೈರಲ್ ಆಯಿತು. 2023ರಲ್ಲಿ ಅವರು ಗ್ರ್ಯಾಂಡ್ ವೆಡ್ಡಿಂಗ್ ಮೂಲಕ ಮದುವೆ ಆದರು. ವೆಡ್ಡಿಂಗ್ ನಡೆದದ್ದು ಉದಯ್ಪುರ್ನಲ್ಲಿ. ದೇಶದ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು, ಪೊಲಿಟಿಷಿಯನ್ಗಳು ವೆಡ್ಡಿಂಗ್ಗೆ ಹಾಜರಾದರು. ಈ ಮ್ಯಾರೇಜ್ ನಂತರ ಅವರು ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಕೂಡ ಆಗಿದ್ದರು. ಯುವಕರು ಅವ್ರನ್ನ ಏಕೆ ಇಷ್ಟಪಡ್ತಾರೆ? ಕಾರಣಗಳು ಹಲವಾರಿದ್ದಾವೆ. ಸಮಾಧಾನದ ಆ್ಯಟಿಟ್ಯೂಡ್ ಇರೋವಂಥ ವ್ಯಕ್ತಿ, ಎಜುಕೇಟೆಡ್ ಪೊಲಿಟಿಷಿಯನ್, ಫ್ಯಾಕ್ಟ್ ಜೊತೆ ಮಾತನಾಡುವಂಥ ವ್ಯಕ್ತಿ, ಸಿಂಪಲ್ ಡ್ರೆಸ್ಸಿಂಗ್ ಸ್ಟೈಲ್, ಅಗ್ರೆಸಿವ್ ಅಲ್ಲದ ಕಮ್ಯುನಿಕೇಷನ್, ಯಂಗ್ ಜನ್ರೇಷನ್ ಮೈಂಡ್ಸೆಟ್. ಅವರು ಪೊಲಿಟಿಕ್ಸ್ನಲ್ಲಿ ಸಫಿಸ್ಟಿಕೇಷನ್ ತಂದಿದ್ದಾರೆ ಅಂತ ಹಲವಾರು ಜನ ಮಾತಾಡ್ತಾರೆ. ಆದರೆ ಸಕ್ಸಸ್ ಜೊತೆಗೆ ಕ್ರಿಟಿಸಿಸಮ್ ಕೂಡ ಬಂದಿತ್ತು. ಆಪೋಸಿಷನ್ ಪಾರ್ಟೀಸ್
ಹಲವಾರು ಆರೋಪಗಳನ್ನ ರಾಘವ್ ಚಡ್ಡಾ ಮೇಲೆ ಮಾಡ್ತಾರೆ. ಪೊಲಿಟಿಕಲ್ ಲೈಫ್ನಲ್ಲಿ ಕಾಂಟ್ರವರ್ಸಿಸ್ನ ಅವಾಯ್ಡ್ ಮಾಡೋದು ಇಂಪಾಸಿಬಲ್. ಆದರೆ ಒಂದು ವಿಷಯ ಮಾತ್ರ ಸತ್ಯ, ಪ್ರೆಷರ್ ಸಿಚುವೇಶನ್ನಲ್ಲೂ ಅವರು ತುಂಬ ಸಮಾಧಾನವಾಗಿ ಮ್ಯಾನೇಜ್ ಮಾಡ್ತಾರೆ. ಅದೇ ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲ, ಪ್ಯೂರ್ ಹಾರ್ಡ್ ವರ್ಕ್ ಮತ್ತು ಇಂಟೆಲಿಜೆನ್ಸ್ ಮೂಲಕ ಭಾರತದ ಸಂಸತ್ತಿಗೆ ತಲುಪ್ತಾರೆ. ರಾಘವ್ ಚಡ್ಡಾ ಅವರ ಸ್ಟೋರಿ ನಮಗೆ ಒಂದು ಲೆಸನ್ ಕೊಡ್ತದೆ. ಎಜುಕೇಷನ್ ಪ್ಲಸ್ ಕಾನ್ಫಿಡೆನ್ಸ್ ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಸಕ್ಸಸ್. ಡ್ರೀಮ್ ದೊಡ್ಡದಿದ್ದರೆ ಬ್ಯಾಕ್ಗ್ರೌಂಡ್ ಮ್ಯಾಟ್ರ್ ಆಗೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಇಂತಹ ಇನ್ಸ್ಪೈರಿಂಗ್ ಲೈಫ್ ಸ್ಟೋರೀಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.